ಯಾಕಂದ್ರೆ ನಾವು ಬಹಳ ದಿನ ಬದುಕಬೇಕಂತಿರ್ತೇವಿ, ಆಯುಷ್ಯ ತಟಗೆ ಇರ್ತೈತಿ. ನಾವು ಬಹಳ ದಿನ ಬದುಕಬೇಕಂತಿರ್ತೇವಿ, ಆಯುಷ್ಯ ತಟಗೆ ಇರ್ತೈತಿ. ನಾವು ಬಹಳ ಗಳಿಸ್ಬೇಕಂತಿರ್ತೈತಿ, ಬದುಕು ಸಾಂದ್ ಇರ್ತೈತಿ. ನಾವು ಬಹಳ ಉಣ್ಬೇಕಂತಿರ್ತೇವಿ, ನಮ್ ಹೊಟ್ಟೆ ಸಾಂದ್ ಇರ್ತೈತಿ. ನಮ್ಮ ಭಾವನೆಗಳನ್ನ ಬಹಳ ಬರಿಬೇಕಂತಿರ್ತೇವಿ, ಕಪಾಲ ಸಾಂದ್ ಇರ್ತೈತಿ. ನಾವು ಬಹಳ ಮಾತಾಡ್ಬೇಕಂತಿರ್ತೇವಿ, ತಾಯಲ್ ಸಾಂದ್ ಇರ್ತೈತಿ. ಎದ್ದರಾಗ ಮುದ್ದು ಮಾಡ್ಕೊಂಡು ಎದ್ದು ಕೆದ್ದು ಹೋಗುದ ಒಂದು ಬದುಕ. ಅದಕ್ಕೆ ಸತ್ಯನಿತ್ಯ ನುಡಿಯಲಿ ಬಾಯಿ ಹೇಳಿದ, ಸತ್ಯನಿತ್ಯ ನುಡಿಯಲಿ ಬಾಯಿ ಬತ್ತಲ ಗುಣಿ ಅಂತೆ, ಹೃದಯನ ಗುರುದೇನ ಮಾಡದ ಮನುಷ್ಯ ಹಾಳ ದೇಗಲ್ಲಂತೆ, ಮರದ ಮೇಲಿನ ಹಕ್ಕಿ ತಿರುಗತೈತಿ ಮನಸ್ಸ, ಎದ್ದಲಿ ಬಿದ್ದಲಿ ಸಿದ್ಧರ ಹಿಡಿದು ಆಗಬೇಕು ಪಾಸ ಅಂತ ಅವ್ರು ಹೇಳಿವಾದ್ರು. ನಮ್ಮ ರೈತರು ಹೇಳಿದ್ರು, ತಾಯಿಗಳು ಹೆಣ್ಣೊಂದ ಹಡದಿನಿ ಬಣ್ಣದ ಗೌರಿನ ಅಣ್ಣೇರಿಗೆ ಹೆಂಗೆ ಕೊಡಲೇವ, ಅಣ್ಣೇರಿಗೆ ಹೆಂಗೆ ಕೊಡಲೇವ ನನ್ನ ಮಗಳ, ಬೆನ್ನಿಲಿ ಬಿದ್ದು ತಮ್ಮಗ ದಾರಿ ಎರದೇನ ಅಂತ ಅರಸನ ಮೇಯಾಕಿ ಸರ್ಪಣಿ ಕಾಲಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ, ಪಾರ್ವತಿ ಶಿವಗ ಬಲು ಜೋಡ ಅಂತ ತಾಯಿಗಳು ತಾಯಿ ಮಕ್ಕಳ ಜೋಡ ತಾಳಿ ಸಮಾನ ಜೋಡ, ನಾನು ನಮ್ಮವ್ವ ಸರಿ ಜೋಡ, ನಾನು ನಮ್ಮವ್ವ ಸರಿ ಜೋಡಿಲಿ ಬರುವಾಗ ಬಾಗದರ ಬಾಯಿ ಬಿಡುತ್ತಾರೆ ಅಂತ ಆ ತಾಯಿಗಳು ಹಾಡ್ಕೊತಿದ್ರೆ, ಎಡ್ಕಿನ ಹೊಲದಾಗ ಅಡಿಕೆ ಬಿತ್ತವನ ಯಾರು, ನಡಕಟ್ಟಿನ ಹುಡುಗ ನಣತಮ್ಮ, ನಡಕಟ್ಟಿನ ಹುಡುಗ ನಣತಮ್ಮನ ಮನೆಯಾಗ ಹಣಕಟ್ಟಿನ ಹೋರಿ 16 ಅಂತ ನಮ್ಮ ರೈತರು ಅವ್ರು ಹೇಳ್ತಿದ್ರು. ಸರ್ಕಾರ ಎಂಬುದು ದರ್ಕಾರ ನಮಗಿಲ್ಲ, ಸಾಲಿ ಕಲಿತ ತಮ್ಮ ಮನೆಯಾಗ ಇದ್ದಾರ, ಸರ್ಕಾರದೊಳಗ ಸರಿಪಾಲ ಅಂತ ನಮ್ಮ ರೈತರು ಹೇಳ್ತಿದ್ರು. ಎಲ್ಲರೂ ಮಹಾತ್ಮರು ಹೇಳಿದ ಮಾತನ್ನ ಅವರು ಏನ್ ಹೇಳಿದ್ರಲ್ಲ, ಇದೆಲ್ಲ ಒಂದೈತಪ್ಪ, ಚಂದಾಗಿ ಬದುಕಿ ಹೋಗ್ರಿ ಅಂತೇಳಿ ಅವರೆಲ್ಲ ನಮಗೆ ಸರ್ವ ಧರ್ಮಕ್ಕೂ ಒಂದು ದಾರಿ ದೀಪ ಹೋದಂತ ನನ್ನ ಹಿಂದಿನ ಶರಣರು ಮಹಾತ್ಮರು ಗುಡಿ ಗುಂಡಾರ ಮಠ ಮಂದಿರ ಅವರೆಲ್ಲ ನಮ್ಮ ಸಂಬಂಧ ಕಟ್ಟ್ಯಾರ. ಈಗ ಮುಂದೆ ಹೇಳ್ತೀರಿ, ಡಾಕ್ಟರ್ ಆಗ್ಬೇಕಾದ್ರೂ ಮಂದಿ ಸಂಬಂಧ, ಇಂಜಿನಿಯರ್ ಆಗ್ಬೇಕಾದ್ರೂ ಮಂದಿ ಸಂಬಂಧ, ರೈತ ಆಗ್ಬೇಕಾದ್ರೂ ಮಂದಿ ಸಂಬಂಧ, ಒಬ್ಬ ಕುರಿಗಾರ ಆಗ್ಬೇಕಾದ್ರೂ ಮಂದಿ ಸಂಬಂಧ. ನಮಗಾಗಿ ಏನೂ ಇಲ್ಲ. ಈಗ ನೋಡ್ರಿ, ಡಾಕ್ಟರ್ ಅದಾವ ಬರೀ ಮಂದಿಗೆ ತೂಜಿ ಮಾಡೋದು ಜಡ್ ನೋಡುದು ಅವ್ರದೇ ಅವರು. ಮತ್ತೆ ಮಠದಾಗ ಸ್ವಾಮಿಗಳನ್ನ ಬಿಟ್ಟಿರ್ತೇವಲ್ಲ, ಅವ್ರು ಯಾರ ಸಂಬಂಧ? ಮಂದಿ ಸಂಬಂಧ. ಆಶೀರ್ವಾದ ಮಾಡೋದು, ತಾಯ್ತ ಮಾಡೋದು, ದಾರ ಕಟ್ಟುದು, ಚಲೋ ಹಾಕ ಗೌರವ ಪೇರ್ ಕಳೆದು, ಅದು ಮಂದಿ ಸಂಬಂಧ. ಇಂಜಿನಿಯರ್ ಆಗ್ಬೇಕಾದ್ರೆ ಶಾನೆ ಇಂಜಿನಿಯರ್ ಮನಿ ಕಟ್ಸೋದಲ್ಲ, ಆ ಒಟ್ಟು ಕಟ್ಟಿದ ಮನೆಯಾಗ ಇಂಜಿನಿಯರ್ ಇರಂಗಿಲ್ಲ. ಈ ಡ್ಯಾಮ್ ಕಟ್ಟಿದ ಇಂಜಿನಿಯರ್ ಎಲ್ಲ ಯಾರು ಇಲ್ಲ, ಅವು ಎಲ್ಲ ಎಷ್ಟು ಕಟ್ಟಾರ ನಮ್ ಸಂಬಂಧ. ಈಗ ಈ ಡ್ಯಾಮ್ ಕಟ್ಟಿರಿ, ನಿಮ್ ಒಬ್ಬರ ಸಂಬಂಧ ಯಾರಿಗೂ ಸಂಬಂಧ ಇಲ್ಲ. ಇದು ನಿಮ್ ಊರಾಗ ಎಷ್ಟು ಬಂದ ಈ ಬ್ಯಾಂಕ್ ಒಟ್ಟರಿಗೆ ಸಂಬಂಧ, ರೊಕ್ಕ ಇಡೋರಿಗೆ ಸಂಬಂಧ, ಸಾಲ ಮಾಡೋರಿಗೆ ಸಂಬಂಧ, ಹುಟ್ಟಿದವ್ರಿಗೆ ಸಂಬಂಧ, ಸತ್ತವ್ರಿಗೆ ಸಂಬಂಧ. ಈ ಬ್ಯಾಂಕ್ ಒಟ್ಟೂರಿಗೆ ಸಂಬಂಧ ಐತಿ. ಈ ಬ್ಯಾಂಕ್ ಕಟ್ಟಿಲ್ಲ, ಅದೆಲ್ಲರಿಗೂ ನೆರಳಾಗಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಎಲ್ಲಾರು ತಿನ್ನುವಂತ ಒಂದು ಅದ್ಭುತ ಹೆಮ್ಮರವಾಗಿ ಬೆಳೀಲಿ. ಅದ್ರೊಳಗ ಎಲ್ಲರಿಗೂ ಆ ಬೆಳಕು ಕಾಣ್ಲಿ ಅಂತ ಹೇಳ್ತಾ ನನ್ನ ಇವತ್ತು ಕರೆಸ್ಕೊಂಡು ಮಾತಾಡಕ್ ಹಚ್ಚಿರಿ. ನಾ ಏನ್ ಮಾತಾಡ್ಬೇಕು ಇವತ್ತೆಲ್ಲ ಇಟ್ಟು ನಗುತ್ತೀರಿ, ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು, ಉತ್ತರನ ಎತ್ತರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುತ್ತ ಹಿಡಿಸಿದ್ದು ಮಾತು, ಅರ್ಸನ ತಿಳ್ಕೊಳಕ್ ಹಚ್ಚಿದ್ದು ಮಾತು, ತಿರ್ಕಗ ಅಧಿಕಾರ ಕೊಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಹಿಂಸಗ ಮರಮರ ಮರಸಿದ್ದು ಮಾತು, ಊರಿಗೆ ಉಳಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಹೂವಿನ ಹಂಗ ಅರಳಿದ್ದು ಮಾತು, ಮುಳ್ಳಿನ ಹಂಗ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸಿರಿಯಾದ ಮಾತು, ಬೆಟ್ಟದಕ್ಕಿಂತ ಬಾರಾದ ಮಾತು, ರವಣಿಯಕ್ಕಿಂತ ಹಗರಾದ ಮಾತು, ಬೀಳಿಗೆ ಬಿದರಿ ಸಿದ್ಧನ ಮಾತು, ವಾರ್ತಾತ್ಮವಲ್ಲ ಹೆಸರಾದ ಮಾತು, ವಾರ್ತಾತ್ಮವಲ್ಲ ಹೆಸರಾದ ಮಾತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಮಾತಾಡಕ್ ಹಚ್ಚಿ. ಯಾಕಂದ್ರೆ ನಾನು ಇಷ್ಟೊತ್ತಕ ಇನ್ನ ಕುಂದಿರ್ತಿದ್ವಿ, ಏನೋ ಸ್ಟೇಜ್ ತುಂಬತೈತಿ. ಈಗೆಲ್ಲ ಆ ಸ್ವಾಮಿಗಳು ಎಲ್ಲ ಮಂತ್ರಿ ಮಂಡಲವ್ರು ಎಲ್ಲಾರು ಬರ್ತಾರ. ನಮ್ ಗುರುಗಳಿಗೆ ಮಾತು ಕೊಟ್ಟಿದ್ದ. ಯಾಕೆ ಕೊಟ್ಟಿದ್ದ? ಗುರುಗಳ ಬರ್ತಿದ್ರಿ, ನಾನು 10ಕ್ಕೆ ನೀವು ಮತ್ತೆ ಬರ್ತೀರಿ, ನಾನ್ ನಿಮಿತ್ ಅಂದ್ರೆ ನಾ ಧಾರವಾಡಕ್ಕೆ 2ಕ್ಕೆ ಟೈಮ್ಗೆ ಹೋಗ್ಬೇಕು. ಇಲ್ಲ, ನೀವ್ ಒಟ್ಟ ಬಂದ್ ನೀವ್ ಓದಿ ತೋರ್ಸಿ ಹೋಗು, ನೀ ಬಾ ಅಂತಂದ್ರು. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಾಗ ನನ್ನ ಕರೆಸಿ ನನಗೊಂದು ಮಾತಾಡಕ. ಅದಕ್ಕೆ ನಾವ್ ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವ್ ಹೇಳಿದ್ದಕ್ಕೆ ಹೇಳ್ತಾವ ನಮ್ಮ ದೇವರು. ನಾವ್ ಹೌದಂದ್ರ ಹೌದಂತಾವು, ನಾವ್ ಅಲ್ಲಂದ್ರ ಅಲ್ಲಂತಾವು, ನಕ್ಕರ ನಮ್ಗೂಡ ನಗ್ತಾವು, ಅತ್ತರ್ ನಮ್ಗೂಡ ಅಳ್ತಾವು. ನಾವ್ ಇದ್ದಂಗೆ ಇರ್ತಾವ ನಮ್ ದೇವರು.
ಬೈಲಾಗಿಟ್ಟದ ಬೈಲಾಗಿರ್ತಾವ, ಗುಡಿಯಾಗಿಟ್ಟದ ಗುಡಿಯಾಗಿರ್ತಾವ, ಮಸೀದಿಯಾಗಿಟ್ಟದ ಮಸೀದಿಯಾಗಿರ್ತಾವ, ಚರ್ಚ್ನಾಗಿಟ್ಟದ ಚರ್ಚ್ನಾಗಿರ್ತಾವ. ನಾವ್ ಇದ್ದಂಗ ಇರ್ತಾವ ನಮ್ಮ ದೇವ್ರು. ನಾವ್ ಹಾಲತ್ತಪ್ಪ ಸುರಿದಾರ ಕುಡಿತಾವು, ನಾವ್ ಹೋಳಿಗೆ ಹುಗ್ಗಿ ಮಾಡಿದಾರ ಉಣ್ತಾವು, ನಾವ್ ಕುರಿ ಕಾಣಕ್ ಹೋದಾರ ತಿಂತಾವು, ನಾವ್ ಹೂಕಾಯಿ ಹಣ್ಣು ಕೊಟ್ರೆ ಉಣ್ತಾವು. ನಾವ್ ಇದ್ದಂಗ ಇರ್ತಾವ ನಮ್ಮ ದೇವ್ರು. ನಾವ್ ಹೇಳಿದ್ದ ಕೇಳ್ತಾವ ನಮ್ಮ ದೇವ್ರು. ಈ ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟೇವು, ಅಲ್ಲದ ಊರಿಗೆ ಹೊಯ್ತೇವು. ನಾವ್ ಇದ್ದಂಗ ಇರ್ತಾವ ನಮ್ ದೇವ್ರು. ದೇವ್ರಂದ್ರೆ ಯಾರು? ದೇವ್ರಂದ್ರೆ ಯಾರು? ದೇವ್ರಂದ್ರೆ ಎಲ್ಲಿ ಅದಾನು? ದೇವ್ರಂದ್ರೆ ಏನ್ ಮಾಡ್ತಾನೋ ಅಂದ್ರ ನಿಮ್ಗೆಲ್ಲಾರಿಗೂ ನೆನಪಿಟ್ಕೊಳ್ಳಿ. ದೇವ್ರ ದಿನ ಏನ್ ಮಾಡ್ತಾನಂದ್ರ ಹಸದ ಮ್ಯಾಲಿದ್ದವನ್ನ ತೆಳಗಿಳಿಸ್ತಾನೆ, ತೆಳಗಿದ್ದವನ್ನ ಮ್ಯಾಲ ಕುಂದಿರ್ತಾನ, ಬಡವನ್ನ